ನದಿ ಎರಡು ರಾಜ್ಯಗಳ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಪ್ರಶ್ನೆ. ಕಾವೇರಿ ನದಿಯ ನೀರಿಗಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ದಶಕಗಳಿಂದ ವಿವಾದ ನಡೆಯುತ್ತಿದೆ. ಅದೇ ಕಾವೇರಿ ನದಿಗೆ ಕರ್ನಾಟಕದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಮಹತ್ವದ ಯೋಜನೆ ಮೇಕೆದಾಟು ಯೋಜನೆಯಾಗಿದೆ. ಆದರೆ ಈ ಯೋಜನೆ ಏಕೆ ಬೇಕು? ಇದರಿಂದ ಬೆಂಗಳೂರಿಗೆ ಎಷ್ಟು ಪ್ರಯೋಜನ? ತಮಿಳುನಾಡು ಇದನ್ನು ಏಕೆ ವಿರೋಧಿಸುತ್ತದೆ? ಹಾಗೂ ಇಷ್ಟೊಂದು ವರ್ಷಗಳಾದರೂ ಯೋಜನೆ ಏಕೆ ಮುಂದೆ ಸಾಗಿಲ್ಲ ಎಂಬ ಕುತೂಹಲದ ಪ್ರಶ್ನೆಗಳಿಗೆ ಬನ್ನಿ ಮೇಕೆದಾಟು ಯೋಜನೆಯ ಸಂಪೂರ್ಣ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ಮೇಕೆದಾಟು ಎಲ್ಲಿದೆ? ಮೇಕೆದಾಟು ಕರ್ನಾಟಕದ ಕಾವೇರಿ ನದಿ ಪ್ರದೇಶದಲ್ಲಿರುವ ಪ್ರಮುಖ ಸ್ಥಳ. ಇದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮದಿಂದ ಸಮೀಪದಲ್ಲಿದೆ. ಮೇಕೆದಾಟು ಎಂಬ ಹೆಸರಿನ ಹಿಂದೆ ಒಂದು ವಿಶೇಷ ಅರ್ಥವಿದೆ. ಇಲ್ಲಿನ ಕಾವೇರಿ ನದಿ ಕೆಲವು ಕಡೆಗಳಲ್ಲಿ ತುಂಬ ಕಿರಿದಾಗಿ ಕಾಣಿಸುವುದರಿಂದ ಮೇಕೆಯೊಂದು ಜಿಗಿದು ದಾಟಬಹುದಾದಷ್ಟು ಕಿರಿದಾದ ಜಾಗ ಎಂಬ ಅರ್ಥದಲ್ಲಿ ಈ ಸ್ಥಳಕ್ಕೆ ಮೇಕೆದಾಟು ಎಂಬ ಹೆಸರು ಬಂದಿದೆ ಎಂದು ತಿಳಿಸಲಾಗಿದೆ. ಈ ಯೋಜನೆ ಎಂದರೇನು ಎಂದು ಸಂಪೂರ್ಣವಾಗಿ ತಿಳಿಯುವುದಾದರೆ, ಮೇಕೆದಾಟು ಯೋಜನೆಯ ಮುಖ್ಯ ಉದ್ದೇಶ ಕಾವೇರಿ ನದಿಗೆ ಅಡ್ಡಲಾಗಿ ಜಲಾಶಯ ನಿರ್ಮಿಸುವುದು. ಯೋಜನೆಯಲ್ಲಿ ನೀರು ಸಂಗ್ರಹಣೆ ಮತ್ತು ಜಲವಿದ್ಯುತ್ ಉತ್ಪಾದನೆ ಪ್ರಮುಖ ಅಂಶಗಳಾಗಿವೆ. ಆದರೆ ಕರ್ನಾಟಕದ ಪಾಲಿಗೆ ಈ ಯೋಜನೆ ಅತ್ಯಂತ ಪ್ರಮುಖ ಉದ್ದೇಶ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯತೆಗಳನ್ನು ನೆರವಾಗುತ್ತದೆ ಎಂದು ತಿಳಿಯುವುದು. ಹಾಗೂ ಬೆಂಗಳೂರು ನಗರ ವೇಗವಾಗಿ ಬೆಳೆಯುತ್ತಿದೆ. ಜನಸಂಖ್ಯೆಯಲ್ಲಿ ಹೆಚ್ಚಿದಂತೆ ನೀರಿನ ಬೇಡಿಕೆಯೂ ಹೆಚ್ಚುತ್ತಿದೆ. ಹೀಗಾಗಿ ಭವಿಷ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸಲು ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಪ್ರಮುಖ ಯೋಜನೆಯಾಗಿ ಪರಿಗಣಿಸಿದೆ. ಏಕೆ ಬೆಂಗಳೂರಿಗೆ ಮುಖ್ಯ ಎಂದು ತಿಳಿಯುವುದಾದರೆ, ಬೆಂಗಳೂರು ನಗರಕ್ಕೆ ನೀರು ಒದಗಿಸುವ ಪ್ರಮುಖ ಮೂಲಗಳಲ್ಲಿ ಕಾವೇರಿ ನದಿಯು ಒಂದು. ನಗರದ ಜನಸಂಖ್ಯೆ ಮತ್ತು ನೀರಿನ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನೀರನ್ನು ನಿರ್ವಹಿಸುವ ಹೆಚ್ಚುವರಿ ವ್ಯವಸ್ಥೆ ಬೇಕಾಗುತ್ತದೆ. ಈ ಮೇಕೆದಾಟು ಯೋಜನೆಯ ಪರವಾದ ವಾದವೇನೆಂದರೆ, ಮಳೆಗಾಲದಲ್ಲಿ ದೊರೆಯುವ ನೀರನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಬಳಸಲು ಸಾಧ್ಯವಾಗಬಹುದು. ಇದರ ಜೊತೆಗೆ ಜಲವಿದ್ಯುತ್ ಉತ್ಪಾದನೆಯು ಯೋಜನೆಯ ಮತ್ತೊಂದು ಉದ್ದೇಶವಾಗಿದೆ. ಹೀಗಾಗಿ ಮೇಕೆದಾಟು ಯೋಜನೆ ಕೇವಲ ನೀರಿನ ಯೋಜನೆಯಲ್ಲ, ಇದು ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆ ಎರಡಕ್ಕೂ ಸಂಬಂಧಿಸಿರುವ ಯೋಜನೆಯಾಗಿದೆ. ಮತ್ತೊಂದು ಕಡೆ ತಮಿಳುನಾಡಿನ ವಿರೋಧ ಎಂದು ತಿಳಿಯುವುದಾದರೆ, ಇಲ್ಲಿ ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ತಮಿಳುನಾಡು ಈ ಯೋಜನೆಯನ್ನು ಏಕೆ ವಿರೋಧಿಸುತ್ತಿದೆ? ತಮಿಳುನಾಡಿನ ಪ್ರಮುಖ ಆತಂಕವೆಂದರೆ ಮೇಕೆದಾಟಿನಲ್ಲಿ ಹೊಸ ಜಲಾಶಯ ನಿರ್ಮಾಣವಾದರೆ ಕಾವೇರಿ ನೀರಿನ ಹರಿವಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬುದು ಅರ್ಥವಾಗಿದೆ. ಕಾವೇರಿ ನೀರು ಕರ್ನಾಟಕ ಮತ್ತು ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳ ನಡುವೆ ಹಂಚಿಕೆಯಾಗಿರುವುದರಿಂದ ಮೇಕೆದಾಟು ಯೋಜನೆ ಕೇವಲ ಕರ್ನಾಟಕದ ಆಂತರಿಕ ಯೋಜನೆಗಾಗಿ ಉಳಿಯುವುದಿಲ್ಲ. ಇದು ಅಂತಾರಾಜ್ಯ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯವಾಗಿದೆ. ಇದಕ್ಕಾಗಿಯೇ ತಮಿಳುನಾಡು ಹಲವು ವರ್ಷಗಳಿಂದ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಕಾವೇರಿ ನೀರಿನ ವಿವಾದ. ಕಾವೇರಿ ನೀರಿನ ಹಂಚಿಕೆ ಕುರಿತು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ದೀರ್ಘಕಾಲದ ವಿವಾದವಿದೆ. ಈ ವಿವಾದದಲ್ಲಿ ನ್ಯಾಯಾಲಯಗಳು ಮತ್ತು ಕಾವೇರಿ ನೀರು ನಿರ್ವಹಣೆಗೆ ಸಂಬಂಧಿಸಿದ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಿವೆ. ಕಾವೇರಿ ನೀರಿನ ಹಂಚಿಕೆ ಕುರಿತು ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ನೀಡಿದೆ. ಆದ್ದರಿಂದ ಮೇಕೆದಾಟು ಯೋಜನೆ ಮುಂದುವರಿಯಬೇಕಾದರೆ ಕಾವೇರಿ ನೀರಿನ ಹಂಚಿಕೆಗೆ ಸಂಬಂಧಿಸಿದ ಕಾನೂನು ವ್ಯವಸ್ಥೆಗಳು ಮತ್ತು ನ್ಯಾಯಾಂಗ ನಿರ್ದೇಶನಗಳು ಗಮನಿಸಲ್ಪಡುವುದು ಅತ್ಯಂತ ಮುಖ್ಯವಾಗಿದೆ. ಅದೇ ಕಾರಣದಿಂದಾಗಿ ಮೇಕೆದಾಟು ಯೋಜನೆ ವಿಚಾರವು ರಾಜಕೀಯದ ಜೊತೆಗೆ ಕಾನೂನು ಮತ್ತು ನೀರಿನ ನಿರ್ವಹಣೆ ವಿಚಾರವೂ ಆಗಿದೆ. ಸುತ್ತಮುತ್ತಲಿನ ಭೂಪ್ರದೇಶ, ಅರಣ್ಯ, ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಮೇಕೆದಾಟು ಯೋಜನೆಗೆ ಪರಿಸರ ಸಂಬಂಧಿತ ಪ್ರಶ್ನೆಗಳು ಎದುರಾಗುವೆ. ಯೋಜನೆಯ ಗಾತ್ರ, ಜಲಾಶಯದ ವ್ಯಾಪ್ತಿ, ಅರಣ್ಯ ಪ್ರದೇಶದ ಮೇಲೆ ಪರಿಣಾಮ ಸೇರಿದಂತೆ ಹಲವು ವಿಷಯಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಆದ್ದರಿಂದ ಯೋಜನೆಯ ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಸಮತೋಲನದಲ್ಲಿ ನೋಡಬೇಕಾಗುತ್ತದೆ. ಏಕೆ ಇಷ್ಟು ವರ್ಷ ಬೇಕಾಯಿತು?
ಮೇಕೆದಾಟು ಯೋಜನೆ ಬಗ್ಗೆ ಹಲವು ವರ್ಷಗಳಿಂದ ಚರ್ಚೆ ನಡೆಯುತ್ತಿದೆ. ಆದರೆ ಒಂದು ದೊಡ್ಡ ಅಣೆಕಟ್ಟು ನಿರ್ಮಿಸುವುದು ಎಂದರೆ ಕೇವಲ ಹಣ ಬಿಡುಗಡೆ ಮಾಡಿ ಕೆಲಸ ಆರಂಭಿಸುವುದಷ್ಟೇ ಸರಳವಲ್ಲ. ಯೋಜನೆಗೆ ಸಂಬಂಧಿಸಿದ ತಾಂತ್ರಿಕ ಅಧ್ಯಯನಗಳು, ನೀರಿನ ಹಂಚಿಕೆ, ಪರಿಸರ ವಿಚಾರಗಳು, ಕೇಂದ್ರ ಸರ್ಕಾರದ ಅನುಮತಿಗಳು, ಅಂತಾರಾಜ್ಯ ವಿವಾದಗಳು ಮತ್ತು ನ್ಯಾಯಾಂಗದ ವಿಚಾರಗಳು ಇವೆಲ್ಲವೂ ಮಹತ್ವದ ಪಡೆದಿವೆ. ಹೀಗಾಗಿ ಯೋಜನೆಯ ಪ್ರಗತಿ ನಿಧಾನವಾಗಲು ಹಲವು ಕಾರಣಗಳಾಗಿವೆ. ಒಂದು ಹಂತದಲ್ಲಿ ಯೋಜನೆಯ ಪರವಾಗಿ ಕರ್ನಾಟಕದಿಂದ ಒತ್ತಾಯ ಹೆಚ್ಚಿದ್ದರೆ, ಮತ್ತೊಂದು ಕಡೆ ತಮಿಳುನಾಡಿನಿಂದ ವಿರೋಧವು ಮುಂದುವರಿಯುತ್ತಿದೆ. ಈ ಯೋಜನೆಯ ಪ್ರಯೋಜನಗಳು. ಹಾಗಾದರೆ ಮೇಕೆದಾಟು ಯೋಜನೆಯಿಂದ ಏನು ಪ್ರಯೋಜನವಾಗಬಹುದು? ಮೊದಲನೆಯದು, ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯಕ್ಕೆ ನೆರವಾಗುತ್ತದೆ. ಎರಡನೆಯದಾಗಿ, ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೆಚ್ಚಿಸುವ ಅವಕಾಶವಿದೆ. ಮೂರನೆಯದಾಗಿ, ಜಲವಿದ್ಯುತ್ ಉತ್ಪಾದನೆ ಆಗುತ್ತದೆ. ನಾಲ್ಕನೆಯದಾಗಿ, ಭವಿಷ್ಯದ ನೀರಿನ ಬೇಡಿಕೆಯನ್ನು ನಿರ್ವಹಿಸಲು ಸಹಾಯಕವಾಗುತ್ತದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಬೇಕು. ಈ ಯೋಜನೆಯ ಉದ್ದೇಶಗಳು ಮತ್ತು ನಿರೀಕ್ಷಿತ ಪ್ರಯೋಜನಗಳು, ನಿಜವಾದ ಪರಿಣಾಮವು ಅಂತಿಮ ಯೋಜನೆ ವಿನ್ಯಾಸ, ಪರಿಸರ ಮತ್ತು ಇತರ ಅನುಮತಿಗಳು ಹಾಗೂ ಅನುಷ್ಠಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾದರೆ ಮೇಕೆದಾಟು ಯೋಜನೆ ಯಾವಾಗ ಪೂರ್ಣವಾಗುತ್ತದೆ ಎಂಬುದು ನಿಮ್ಮ ಮನಸ್ಸಲ್ಲಿ ಹಾದುಹೋಗುತ್ತದೆ. ಇದಕ್ಕೆ ಈಗಲೇ ಖಚಿತವಾದ ದಿನಾಂಕ ಹೇಳುವುದು ಸುಲಭವಲ್ಲ. ಯಾಕೆಂದರೆ ಯೋಜನೆಗೆ ಸಂಬಂಧಿಸಿದ ಅನುಮತಿಗಳು, ಕಾನೂನು ವಿಚಾರಗಳು, ಪರಿಸರ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಅಂತಾರಾಜ್ಯ ನೀರಿನ ಹಂಚಿಕೆ ಸೇರಿದಂತೆ ಹಲವು ವಿಷಯಗಳು ಇನ್ನು ಮುಖ್ಯವಾಗಿವೆ. ಆದರೆ ಒಂದು ವಿಷಯದ ಮಾತ್ರ ಸ್ಪಷ್ಟವಾಗಿದೆ: ಕರ್ನಾಟಕಕ್ಕೆ ನೀರು ಬೇಕು. ಅದೇ ಸಮಯದಲ್ಲಿ ಕಾವೇರಿ ನೀರಿನ ಹಂಚಿಕೆಯ ನಿಯಮಗಳು, ತಮಿಳುನಾಡಿನ ಆತಂಕಗಳು ಮತ್ತು ಪರಿಸರದ ವಿಚಾರಗಳನ್ನು ಕಾನೂನುಬದ್ಧವಾಗಿ ಪರಿಗಣಿಸಬೇಕಾಗಿದೆ. ಮೇಕೆದಾಟು ಯೋಜನೆ ಎಂದರೆ ಕೇವಲ ಒಂದು ಅಣೆಕಟ್ಟುವಲ್ಲ. ಇದು ನೀರು, ಪರಿಸರ ಮತ್ತು ಕಾನೂನು, ಕೃಷಿ, ನಗರಾಭಿವೃದ್ಧಿ ಮತ್ತು ಎರಡು ರಾಜ್ಯಗಳ ಭವಿಷ್ಯದೊಂದಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಚಾರವಾಗಿದೆ. ಒಂದು ಕಡೆ ಬೆಂಗಳೂರಿನ ಹೆಚ್ಚುತ್ತಿರುವ ಕುಡಿಯುವ ನೀರಿನ ಬೇಡಿಕೆ, ಇನ್ನೊಂದು ಕಡೆ ಕಾವೇರಿ ನೀರಿನ ಹಂಚಿಕೆ, ಮಧ್ಯದಲ್ಲಿ ಪರಿಸರದ ಪ್ರಶ್ನೆ ತುಂಬ ಹೆಚ್ಚಾಗಿ ಬರುತ್ತದೆ. ಹೀಗಾಗಿ ಮೇಕೆದಾಟು ಅಂತಿಮ ಭವಿಷ್ಯವು ಅಭಿವೃದ್ಧಿ, ನೀರಿನ ಹಕ್ಕು, ಪರಿಸರದ ಸಂರಕ್ಷಣೆ ಮತ್ತು ಕಾನೂನು ಇವುಗಳ ನಡುವೆ ಸಮತೋಲನ ಸಾಧಿಸುವುದರ ಮೇಲೆ ಅವಲಂಬಿತವಾಗಿದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಬ್ಲಿಕ್ ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇತಿಹಾಸ, ಕಾನೂನು, ಸಮಾಜ ಮತ್ತು ಸಾರ್ವಜನಿಕ ವಿಷಯಗಳ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ನಾನು ನಿಮ್ಮ ನಿರೂಪಕ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ.